ನವೆಂಬರ್ 1, 2022 CBDC ಸೆಂಟ್ರಲ್ ಬ್ಯಾಂಕ್ ಡಿಜಿಟಲ್ ಕರೆನ್ಸಿನ ಲಾಂಚ್ ಮಾಡುತ್ತೆ RBI. Digital currency will also lead to a more efficient and cheaper currency management system. It is therefore proposed to introduce digital rupee using blockchain and other technologies to be issued by the Reserve Bank of India starting 2022 and 23. ಹಾಗಿದ್ರೆ e-Rupeeಗೂ ಇರೋ ವ್ಯತ್ಯಾಸ ಏನು ಹಾಗೂ ಇದನ್ನ ಯಾವ ತರ ಪ್ರಾಕ್ಟಿಕಲ್ ಆಗಿ ಯೂಸ್ ಮಾಡಬಹುದು ಅನ್ನೋ ಲೈವ್ ಡೆಮೋನ ಈ ವಿಡಿಯೋದಲ್ಲಿ ತೋರ್ಸಕ್ ಹೋಗ್ತಿದ್ದೀನಿ. ಮುಂದುವರಿಕಿನ ಮುಂಚೆ ನೀವು ಯಾರಾದ್ರೂ ಮೊದಲನೇ ಬಾರಿಗೆ ನನ್ನ ವಿಡಿಯೋಸ್ನ ನೋಡ್ತಾ ಇದ್ರೆ ದಯವಿಟ್ಟು ಚಾನೆಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ಯಾವ ರೀತಿ CBDC ವರ್ಕ್ ಆಗುತ್ತೆ ಅನ್ನೋದನ್ನ ಈ ವಿಡಿಯೋ ಮೂಲಕ ನೋಡೋಣ. CBDC ಅಂದ್ರೆ ಡಿಜಿಟಲ್ ಕರೆನ್ಸಿ ಅಂತ ನಮ್ಮೆಲ್ಲರಿಗೂ ಗೊತ್ತು. ಆದ್ರೆ ನಾವು ಆಲ್ರೆಡಿ ಯೂಸ್ ಮಾಡ್ತಿದೀವಲ್ಲ, ಲೈಕ್ UPI, ಫೋನ್ ಪೇ, ಗೂಗಲ್ ಪೇ. ಹಾಗಿದ್ರೆ CBDCಗೂ UPIಗೂ ಇರೋ ವ್ಯತ್ಯಾಸ ಆದ್ರೂ ಏನು? ನಮ್ಮೆಲ್ಲರಿಗೂ ಕಾಡ್ತಿರೋ ಪ್ರಶ್ನೆ. ಮೊದಲಿಗೆ ಇದನ್ನ ಉದಾಹರಣೆ ರೂಪದಲ್ಲಿ ಅರ್ಥ ಮಾಡ್ಕೊಳ್ಳೋಣ. ಲೆಟ್ಸ್ ಅಸ್ಯೂಮ್ ಶಾಲಿನಿ ಅವರು ಮಾಲಿನಿ ಅವರಿಗೆ UPI ಮೂಲಕ 10 ರೂಪಾಯಿ ಕಳಿಸ್ತಾ ಇದ್ದಾರೆ. ಇದು ಮೇಲಿಂದ ಮೇಲೆ ನೋಡ್ತೀವಿ ಅಂದ್ರೆ ಒಬ್ಬರಿಂದ ಇನ್ನೊಬ್ರಿಗೆ ಅಮೌಂಟ್ ಟ್ರಾನ್ಸ್ಫರ್ ಆಗಿದೆ ಅಂತ ಅನ್ಸುತ್ತೆ. ಆದ್ರೆ ಇಲ್ಲಿ ಒಂದು ಬ್ಯಾಂಕ್ ಇಂದ ಇನ್ನೊಂದು ಬ್ಯಾಂಕ್ಗೆ ಅಮೌಂಟ್ ಟ್ರಾನ್ಸ್ಫರ್ ಆಗಿರುತ್ತೆ. ಸೊ ಇದರಲ್ಲಿ ಮಾಲಿನಿ ಅವರ ಬ್ಯಾಂಕು SBI ಆಗಿರುತ್ತೆ, ಶಾಲಿನಿ ಅವರ ಬ್ಯಾಂಕು ICICI ಆಗಿರುತ್ತೆ. ಸೊ ಶಾಲಿನಿ ಅವರು 10 ರೂಪಾಯಿ ಕಳಿಸಿದ್ದಾರೆ ಅಂದ್ರೆ ಮಾಲಿನಿ ಅವರಿಗೆ ICICI ಬ್ಯಾಂಕ್ ಇಂದ SBI ಬ್ಯಾಂಕ್ ಹೋಗಿದೆ ಅಂತ ಅರ್ಥ. ಸೊ ಅಮೌಂಟ್ ಟ್ರಾನ್ಸಾಕ್ಟ್ ಆಗಿರೋ ತಕ್ಷಣ ಬ್ಯಾಂಕ್ಗಳು ಒಂದರಿಂದ ಒಂದು ಇಮಿಡಿಯೇಟ್ ಆಗಿ ಅಮೌಂಟ್ ಟ್ರಾನ್ಸ್ಫರ್ ಮಾಡ್ಕೊಳ್ಳಲ್ಲ. ಸೊ ಬ್ಯಾಂಕ್ಗಳು ಎಂಡ್ ಆಫ್ ದ ಡೇಗೆ ಅಮೌಂಟ್ ನ ಸೆಟಲ್ಮೆಂಟ್ ಮಾಡ್ಕೊಳ್ಳುತ್ತೆ. ಫಾರ್ ಎಕ್ಸಾಂಪಲ್, ಲೆಟ್ಸ್ ಅಸ್ಯೂಮ್ ಎಂಡ್ ಆಫ್ ದ ಡೇಲಿ SBI ಬ್ಯಾಂಕ್ ಅವರು ICICI ಬ್ಯಾಂಕ್ಗೆ 150 ರೂಪಾಯಿ ಕಳಿಸ್ತಾರೆ. ಇದೇ ಎಕ್ಸಾಂಪಲ್ ಅಲ್ಲಿ ICICI ಬ್ಯಾಂಕ್ ಅವರು SBI ಬ್ಯಾಂಕ್ಗೆ 50 ರೂಪಾಯಿ ಕಳಿಸ್ತಾರೆ. ಇನ್ ಮಿಕ್ಕಿರೋ 100 ರೂಪಾಯಿ ಏನಿದೆ ಅಲ್ಲ, ಅದನ್ನ ICICI ಬ್ಯಾಂಕ್ ಅವರು SBI ಬ್ಯಾಂಕ್ಗೆ ಕಳಿಸ್ಬೇಕು ಆಸ್ ಎ ಸೆಟಲ್ಮೆಂಟ್ ಪ್ರೋಸೆಸ್. ಇವಂದು ನಾವು ಅಮೌಂಟ್ ನ ಟ್ರಾನ್ಸ್ಫರ್ ಮಾಡಿದ್ರೆ ಇದರಲ್ಲಿ ಇಂಟರ್ಮೀಡಿಯೇಟರೀಸ್ ಆಗಿ ಬ್ಯಾಂಕ್ ವರ್ಕ್ ಮಾಡುತ್ತೆ. ಇನ್ನೊಂದು ಎಕ್ಸಾಂಪಲ್ ತಗೊಳ್ಳೋಣ. e-Rupee ಯೂಸ್ ಮಾಡಿಕೊಂಡು ಶಾಲಿನಿ ಅವರು ಮಾಲಿನಿ ಅವರಿಗೆ ಅಮೌಂಟ್ ಟ್ರಾನ್ಸ್ಫರ್ ಮಾಡ್ತಿದ್ದಾರೆ. ಬಟ್ ಇಲ್ಲಿ ಇನ್ಸ್ಟೆಂಟ್ ಸೆಟಲ್ಮೆಂಟ್ ಆಗುತ್ತೆ ಅಮೌಂಟ್. ಇದರಲ್ಲಿ ಯಾವುದೇ ಆದಂತ ಬ್ಯಾಂಕ್ ಇಂಟರ್ಮೀಡಿಯೇಟರೀಸ್ ಇರಲ್ಲ. ಫಾರ್ ಎಕ್ಸಾಂಪಲ್, ನಿಮ್ಮ ವ್ಯಾಲೆಟ್ ಅಲ್ಲಿ ದುಡ್ಡು ಇಟ್ಕೊಂಡಿರ್ತೀರಾ, ಎಲ್ಲನ ಹೋದ್ರೆ ಆ ದುಡ್ಡನ್ನ ಎಕ್ಸ್ಚೇಂಜ್ ಮಾಡ್ಕೋತೀರಾ. ಸೇಮ್ ಅದೇನೆ ಈ ಡಿಜಿಟಲ್ ಕರೆನ್ಸಿ ಏನಿರುತ್ತೋ ನಿಮ್ಮ ಮೊಬೈಲ್ ವ್ಯಾಲೆಟ್ ಅಲ್ಲಿ ಇರುತ್ತೆ. ಅದನ್ನ ನೀವು ಎಕ್ಸ್ಚೇಂಜ್ ಒಬ್ಬರಿಂದ ಒಬ್ರಿಗೆ ಎಕ್ಸ್ಚೇಂಜ್ ಮಾಡ್ಕೋತೀರಾ. ಸೊ ಇದೇ ಎಕ್ಸಾಕ್ಟ್ ವ್ಯತ್ಯಾಸ ಆಗಿರುತ್ತೆ UPIಗೂ ಹಾಗೂ e-Rupee ಪೇಮೆಂಟ್ಸ್ಗೂ. UPI ಅನ್ನೋದು ಪೇಮೆಂಟ್ ಮೆಥಡ್ ಅಷ್ಟೇ, ಆದ್ರೆ e-Rupee ಅನ್ನೋದು ಡಿಜಿಟಲ್ ಕ್ಯಾಶ್. ಆಸ್ ಎ ಯೂಸರ್ ಇದನ್ನ ಯಾವ ರೀತಿ ಹಂತವಾಗಿ ಯೂಸ್ ಮಾಡ್ಬೋದು ಅನ್ನೋದನ್ನ ನೋಡೋಣ. ಸದ್ಯಕ್ಕೆ e-Rupee ಎಲ್ರಿಗೂ ಯೂಸ್ ಮಾಡೋಕೆ ಪರ್ಮಿಷನ್ ಕೊಟ್ಟಿಲ್ಲ. ಸೆಲೆಕ್ಟಿವ್ ಬ್ಯಾಂಕ್ಸ್ಗಳು ಕೆಲವೊಂದಿಷ್ಟು ಯೂಸರ್ಸ್ಗೆ ಮಾತ್ರ e-Rupee ಯೂಸ್ ಮಾಡೋಕೆ ಅವಕಾಶ ಮಾಡಿಕೊಟ್ಟಿದೆ. ನೀವು ಏನಾದರೂ ಮೆಟ್ರೋ ಸಿಟಿಯಲ್ಲಿದ್ದರೆ ಈ ಆಪ್ಷನ್ನ ಯೂಸ್ ಮಾಡ್ಕೋಬಹುದಾಗಿದೆ. ಆಪಲ್ ಸ್ಟೋರ್ ಅಥವಾ ಗೂಗಲ್ ಪ್ಲೇ ಸ್ಟೋರ್ನ ಯೂಸ್ ಮಾಡಿ ನೀವು ಯಾವ ಬ್ಯಾಂಕ್ ಅಕೌಂಟ್ ಯೂಸ್ ಮಾಡ್ತಿದ್ದೀರೋ ಆ ಬ್ಯಾಂಕ್ನ CBDC ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೋಬಹುದು. ಇಲ್ಲಿ ನೋಡ್ತಾ ಇರೋ ಹಾಗೆ ಸರ್ಚ್ ಬಾಕ್ಸ್ನಲ್ಲಿ e-Rupee ಅಂತ ಟೈಪ್ ಮಾಡಿ ಇಲ್ಲಿ ಪರ್ಮಿಷನ್ ಸಿಕ್ಕಿರುವ ಬ್ಯಾಂಕ್ ಲಿಸ್ಟ್ ನಾವು ನೋಡಬಹುದು. ನಾನು ಎಕ್ಸಾಂಪಲ್ಗೋಸ್ಕರ ICICI ಬ್ಯಾಂಕ್ನ ಯೂಸ್ ಮಾಡ್ತಿದ್ದೀನಿ. ಸೊ ICICI ಬ್ಯಾಂಕ್ e-Rupee ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳೋಣ. ಡೌನ್ಲೋಡ್ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಇನ್ನೊಂದು ಇಂಪಾರ್ಟೆಂಟ್ ವಿಷಯ. ಸದ್ಯಕ್ಕೆ e-Rupee ವ್ಯಾಲೆಟಿಂದ ಒಂದು ದಿನಕ್ಕೆ 25,000 ರೂಪಾಯಿಗಳನ್ನು ಮಾತ್ರ ಬ್ಯಾಂಕಿಂದ ವ್ಯಾಲೆಟ್ಗೆ ಲೋಡ್ ಅಥವಾ ವ್ಯಾಲೆಟಿಂದ ಬ್ಯಾಂಕ್ಗೆ ಅನ್ಲೋಡ್ ಮಾಡಬಹುದು. ಹಾಗೆ 10,000 ರೂಪಾಯಿಗಳಷ್ಟು ದಿನಕ್ಕೆ ಟ್ರಾನ್ಸಾಕ್ಷನ್ ಲಿಮಿಟ್ ಇದೆ. ಮತ್ತೆ 20 ಟ್ರಾನ್ಸಾಕ್ಷನ್ಗಳಷ್ಟು ಮಾತ್ರ ಅಲೋ ಮಾಡ್ತಿದೆ. ನೀವಿಲ್ಲಿ ನೋಡ್ತಾ ಇರೋದು ICICI ಬ್ಯಾಂಕಿನ ಡಿಜಿಟಲ್ ಕರೆನ್ಸಿ ಆ್ಯಪ್ ಆಗಿರುತ್ತೆ. ನೀವು ಅಪ್ಲಿಕೇಶನ್ನ ಓಪನ್ ಮಾಡಿದ ತಕ್ಷಣ ನಿಮಗೆ ಈ ತರ ಸ್ಕ್ರೀನ್ ಕಾಣಿಸುತ್ತೆ. ಇಲ್ಲಿ ಕಾಣಿಸ್ತಾ ಇರುವಂತಹ ಎಂಟರ್ ಬಟನ್ ನೀವು ಕ್ಲಿಕ್ ಮಾಡಿದ್ರೆ e-Rupeeಯ ಟರ್ಮ್ಸ್ ಅಂಡ್ ಕಂಡೀಷನ್ ಸ್ಕ್ರೀನ್ ನಿಮಗೆ ಕಾಣಿಸುತ್ತೆ. ಇದನ್ನ ನೀವು ಅಕ್ಸೆಪ್ಟ್ ಮಾಡಾದ್ಮೇಲೆ ಕೆಲವೊಂದು ಮಾಹಿತಿನ e-Rupee ಬಗ್ಗೆ ಈ ಅಪ್ಲಿಕೇಶನ್ ತೋರಿಸುತ್ತೆ. ಲೈಕ್ ಡಿಜಿಟಲ್ ರೂಪಿ ಇಸ್ ಲೀಗಲ್ ಟೆಂಡರ್. ಆಸ್ ನಾವು ಯಾವ ತರ ಕ್ಯಾಶ್ ನ ಉಪಯೋಗಿಸ್ತೀವೋ ಅದೇ ತರ e-Rupeeನು ಉಪಯೋಗಿಸಬಹುದು. ಇವಾಗ ನೀವು ಸ್ಟಾರ್ಟ್ ರಿಜಿಸ್ಟ್ರೇಷನ್ ಅನ್ನೋ ಬಟನ್ ಕ್ಲಿಕ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಇದು ಸಿಮ್ ವೆರಿಫಿಕೇಶನ್ ಕೇಳುತ್ತೆ. ಅಂದ್ರೆ ನೀವು ಇವಾಗ ಯೂಸ್ ಮಾಡ್ತಾ ಇರೋ ಮೊಬೈಲ್ ನಂಬರುನು ಬ್ಯಾಂಕ್ ಅಕೌಂಟ್ ನಂಬರ್ಗೂ ಲಿಂಕ್ ಆಗಿರಬೇಕು. ವೆರಿಫೈ ಸಿಮ್ ಅನ್ನೋ ಆಪ್ಷನ್ ನೀವು ಸೆಲೆಕ್ಟ್ ಮಾಡಿದ ತಕ್ಷಣ ಮೆಸೇಜ್ ಮೂಲಕ ಇದು ವೆರಿಫೈ ಆದ ತಕ್ಷಣ ನಿಮಗೆ ಸಿಮ್ ವೆರಿಫಿಕೇಶನ್ ಕಂಪ್ಲೀಟೆಡ್ ಅಂತ ಸ್ಕ್ರೀನ್ ತೋರಿಸುತ್ತೆ. ನೆಕ್ಸ್ಟ್ ಕಂಟಿನ್ಯೂ ಅಂತ ಆಪ್ಷನ್ ಸೆಲೆಕ್ಟ್ ಮಾಡೋಣ. ನೆಕ್ಸ್ಟ್ ಪಿನ್ ಅನ್ನ ಸೆಟ್ ಮಾಡೋ ಪ್ರೋಸೆಸ್. ಇದು ನಂಬರೇ ಆಗಿರ್ಬೋದು, ಬಯೋಮೆಟ್ರಿಕ್ ಆಗಿರ್ಬೋದು ಅಥವಾ ಫೇಸ್ ಐಡೆಂಟಿಫಿಕೇಶನ್ ಆದ್ರೂ ಆಗಿರ್ಬೋದು. ಸೊ ನೆಕ್ಸ್ಟ್ ನೀವು ಸೆಟ್ ಆಪ್ ಪಿನ್ ಅನ್ನೋದನ್ನ ಸೆಲೆಕ್ಟ್ ಮಾಡಿದ್ರೆ ನೆಕ್ಸ್ಟ್ ಇಲ್ಲಿ ನಿಮ್ಮ ಹೆಸರನ್ನ
ಎಂಟ್ರಿ ಮಾಡೋ ಸ್ಕ್ರೀನ್ ಬರುತ್ತೆ. ಇದರಲ್ಲಿ ನೀವು KYC ಯಾವ ನೇಮ್ ಕೊಟ್ಟಿದ್ದೀರೋ ಅದೇ ನೇಮು ಇಲ್ಲಿ ಕೊಡಬೇಕು. ನೆಕ್ಸ್ಟ್ ಇದನ್ನ ಕಂಟಿನ್ಯೂ ಬಟನ್ ಪ್ರೆಸ್ ಮಾಡಿದ್ರೆ ಈ ರೀತಿಯಾದಂಥ ಸ್ಕ್ರೀನ್ ನಿಮಗೆ ಕಾಣಿಸುತ್ತೆ. ಮತ್ತೆ ಕಂಟಿನ್ಯೂ ಮಾಡೋಣ. ಇಲ್ಲಿ ನಿಮ್ಮ ವ್ಯಾಲೆಟ್ ಪಿನ್ ಅನ್ನ ಸೆಟ್ ಮಾಡೋ ಆಪ್ಷನ್ ಕೊಟ್ಟಿರುತ್ತೆ. ನೆಕ್ಸ್ಟ್ ಇದನ್ನ ಕಂಟಿನ್ಯೂ ಮಾಡೋಣ. ಸೊ ಇಲ್ಲಿ ನಿಮ್ಗೆ ಯಾವ್ದು ಬೇಕಾಗಿರುತ್ತೋ ಆ ಪಿನ್, ಅಂದ್ರೆ ಇದು 6 ನಂಬರ್ಗಳ ಪಿನ್ ಆಗಿರುತ್ತೆ. ನೆಕ್ಸ್ಟ್ ನೀವು ಯಾವುದೇ ಟೈಮಲ್ಲಿ ಈ ಆ್ಯಪ್ನ ಯೂಸ್ ಮಾಡಬೇಕು ಅಂತಿದ್ರೆ ಈ ನಂಬರ್ನ ನೀವು ಜ್ಞಾಪನ ಇಟ್ಕೊಂಡು ಯೂಸ್ ಮಾಡುವಂತಹ ಪಿನ್ ಆಗಿರಬೇಕು. ಸೊ ಪಿನ್ ನ ಎಂಟ್ರಿ ಮಾಡಿ ಸಬ್ಮಿಟ್ ಮಾಡೋಣ. ಸೊ ಒಂದ್ಸತಿ ನೀವು ಪಿನ್ ನ ಸೆಟ್ ಮಾಡಿದ್ರಿ ಅಂದ್ರೆ ನೆಕ್ಸ್ಟ್ ನಿಮ್ಗೆ ಕಾಣಿಸುವಂತ ಸ್ಕ್ರೀನು ಯುವರ್ ವ್ಯಾಲೆಟ್ ಪಿನ್ ಹ್ಯಾಸ್ ಬಿನ್ ಸೆಟ್ ಸಕ್ಸಸ್ಫುಲಿ ಅಂತ ಮೆಸೇಜ್ ಬರುತ್ತೆ. ಸೊ ನಿಮ್ ಬ್ಯಾಂಕ್ ಅಕೌಂಟ್ಗೆ ಆಲ್ರೆಡಿ ನೀವು KYC ಕೊಟ್ಟಿರೋದ್ರಿಂದ ಈ ಅಕೌಂಟ್ ಲಿಂಕ್ ಮಾಡ್ಕೊಳ್ಳುತ್ತೆ. ಸೊ ಜಸ್ಟ್ ಈ ಆಪ್ಷನ್ ಟಿಕ್ ಮಾಡಿ ಕಂಟಿನ್ಯೂ ಮಾಡಿ. ಅದಾದ್ಮೇಲೆ ನಿಮ್ಮ ಬ್ಯಾಂಕಿನ ಮಾಹಿತಿ ನಿಮಗೆ ಕಾಣ್ಲಕ್ ಸಿಗುತ್ತೆ. ನಿಮ್ಮ ನೇಮು, ಮೊಬೈಲ್ ನಂಬರ್ ಹಾಗೂ ನಿಮ್ಮ ಅಕೌಂಟ್ ನ ಡೀಟೇಲ್ಸ್ ಇಲ್ಲಿ ಕಾಣ್ಲಕ್ ಸಿಗುತ್ತೆ. ಸೊ ಒಂದ್ಸತಿ ನೀವು ರಿಜಿಸ್ಟ್ರೇಷನ್ ಪ್ರೋಸೆಸ್ನ ಕಂಪ್ಲೀಟ್ ಮಾಡಿದ್ರೆ ನಿಮ್ಗೆ ಈ ಥರ ಹೋಮ್ ಪೇಜ್ ಕಾಣಿಸುತ್ತೆ. ಸೊ ಇಲ್ಲಿ 4 ಆಪ್ಷನ್ಸ್ ನಮಗೆ ಕಾಣಿಸ್ತಾ ಇದೆ. ಒಂದು ಸೆಂಡು, ಕಲೆಕ್ಟು, ಲೋಡು ಮತ್ತು ರಿಡೀಮು. ಸೊ ಸೆಂಡ್ ಆಪ್ಷನ್ ಬಂದು ನಾವು ಅಮೌಂಟ್ನ ಯಾರಿಗಾನ ಕಳಿಸ್ಬೇಕು ಅಂತಿದ್ರೆ ಈ ಸೆಂಡ್ ಆಪ್ಷನ್ನ ಯೂಸ್ ಮಾಡ್ಬೋದು. ಕಲೆಕ್ಟ್ ಆಪ್ಷನ್ ಅಂದರೆ ಯಾರಿಂದಾದರೂ ನಮ್ಗೆ ಅಮೌಂಟ್ ಬರಬೇಕು ಅಂತ ಯೂಸ್ ಮಾಡೋ ಆಪ್ಷನ್ನು. ಸೊ ಲೋಡ್ ಆಪ್ಷನ್ ಅಂದರೆ ಬ್ಯಾಂಕ್ ಅಕೌಂಟಿಂದ ಮೊಬೈಲ್ ವ್ಯಾಲೆಟ್ಗೆ ಅಮೌಂಟ್ನ ಲೋಡ್ ಮಾಡೋದು. ರಿಡೀಮ್ ಅಂದರೆ ವ್ಯಾಲೆಟ್ ಅಕೌಂಟಿಂದ ಬ್ಯಾಂಕ್ ಅಕೌಂಟ್ಗೆ ಮತ್ತೆ ವಾಪಸ್ ಕಳಿಸೋದು. ಸೊ ಫಸ್ಟು ಅಮೌಂಟ್ನ ಆ್ಯಡ್ ಮಾಡ್ಕೊಳ್ಳೋಣ. ಅದಕ್ಕೆ ನಾವು ಲೋಡ್ನ ಮಾಡ್ಕೊಳ್ಳೋಣ. ಇಲ್ಲಿ ನೋಟ್ಸ್ ಅಂದರೆ ನಿಮಗೆ 2 ರೂಪಾಯಿಂದ 2,000 ರೂಪಾಯಿವರೆಗೂ ನಿಮಗೆ ನೋಟ್ಸ್ ಸಿಗುತ್ತೆ. ಅದೇ ಥರ ಇಲ್ಲಿ ಕಾಯಿನ್ಸ್ಗೆ ಹೋದರೆ 50 ಪೈಸಾ ಹಾಗೂ 1 ರೂಪಾಯಿ ಕಾಯಿನ್ ಸಿಗುತ್ತೆ. ಫಾರ್ ಎಕ್ಸಾಂಪಲ್ ನೀವು 1 ರೂಪಾಯಿ ಆ್ಯಡ್ ಮಾಡಬೇಕು ಅಂದರೆ ಒಂದು ಸತಿ ಸ್ವೈಪ್ ಅಪ್ ಮಾಡಿದ್ರೆ ಇಲ್ಲಿ 1 ರೂಪಾಯಿ ಕಾಣಿಸುತ್ತೆ. ಮತ್ತು ನೋಟ್ಸ್ಗೆ ಹೋಗಿ 5 ರೂಪೀಸ್ ಆ್ಯಡ್ ಮಾಡಬೇಕು ಅಂದರೆ ಒಂದು ಸತಿ ಸ್ವೈಪ್ ಅಪ್ ಮಾಡಿದ್ರೆ ಇಲ್ಲಿ 5 ರೂಪೀಸ್ ಪ್ಲಸ್ 1 ರೂಪಿ ಕಾಯಿನ್ 6 ರೂಪೀಸ್ ಆಯಿತು. ಲೋಡ್ ಡಿಜಿಟಲ್ ರುಪಿ ಅಂತ ಕೊಟ್ಟರೆ ಇಲ್ಲಿ 2 ಆಪ್ಷನ್ ಬರುತ್ತೆ, ಒಂದು ಬ್ಯಾಂಕು ಮತ್ತು UPI. ಸೊ ನಾವು ಬ್ಯಾಂಕ್ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳೋಣ. ನೆಕ್ಸ್ಟು ಕನ್ಫರ್ಮ್ ಅಂತ ಪ್ರೆಸ್ ಮಾಡಿದ್ರೆ ಸೊ ನಾವು ಆ್ಯಡ್ ಮಾಡಿರೋ ಅಮೌಂಟ್ ಸಮ್ಮರಿಲಿ ತೋರಿಸುತ್ತೆ. ಸೊ 1 ರೂಪಿ ಕಾಯಿನು 1 ಮತ್ತು 5 ರೂಪಿ ನೋಟು 1 ಆಗಿದೆ. ಸೊ ಟೋಟಲ್ 6 ರೂಪೀಸ್ ಆಗಿದೆ. ಸೊ ಲೋಡ್ ಡಿಜಿಟಲ್ ರುಪಿ ಅಂತ ಕೊಟ್ಟರೆ ಸೊ 6 ರೂಪೀಸ್ ಟ್ರಾನ್ಸಾಕ್ಷನ್ ಕಂಪ್ಲೀಟ್ ಆಗಿ ವ್ಯಾಲೆಟ್ಗೆ ಆ್ಯಡ್ ಆಗಿದೆ. ಸೊ ಇವಾಗ ಲೋಡ್ ಆಪ್ಷನ್ನ ನೋಡಿದ್ದಾಯಿತು. ನೆಕ್ಸ್ಟು ಸೆಂಡ್ ಆಪ್ಷನ್ನ ನೋಡೋಣ. ಸೊ ಸೆಂಡ್ ಆಪ್ಷನ್ ಬಂದರೆ ನಿಮಗೆ ಫೋನ್ ನಂಬರು ಮತ್ತು QR ಕೋಡ್ ಕಾಣಿಸುತ್ತೆ. ಇಲ್ಲಿ ನೀವು ಫೋನ್ ನಂಬರ್ ಯೂಸ್ ಮಾಡಿ ಆದರೂ ಅಮೌಂಟ್ನ ಶೇರ್ ಮಾಡ್ಬೋದು, ಅಥವಾ QR ಕೋಡ್ ಇದ್ದರೆ QR ಕೋಡ್ನ ಸ್ಕ್ಯಾನ್ ಮಾಡಿ ಆದರೂ ನೀವು ಅಮೌಂಟ್ನ ಶೇರ್ ಮಾಡ್ಬೋದು. ಸೊ ನಾವಿಲ್ಲಿ ಮೊಬೈಲ್ ನಂಬರ್ನ ಯೂಸ್ ಮಾಡೋಣ. ಸೊ ಒಂದ್ಸತಿ ಇಲ್ಲಿ ಮೊಬೈಲ್ ನಂಬರ್ ಎಂಟ್ರಿ ಮಾಡಿದ ತಕ್ಷಣ ಈ ಮೊಬೈಲ್ ನಂಬರ್ ವೆರಿಫೈ ಅಂತ ಕೊಟ್ಟರೆ ಇಲ್ಲಿ ವ್ಯಾಲೆಟ್ ಕಸ್ಟಮರ್ ವೆರಿಫೈ ಆಗಿದೆ ಅಂತ ತೋರಿಸಿದ ಮೇಲೆ ಸೆಂಡ್ ಡಿಜಿಟಲ್ ರುಪಿ ಅಂತ ಬರುತ್ತೆ. ಸೊ ಇಲ್ಲಿ ನಾವು ಆಲ್ರೆಡಿ 5 ರೂಪೀಸ್ದು ಒಂದು ನೋಟ್ ಆ್ಯಡ್ ಮಾಡಿರೋದ್ರಿಂದ ಮತ್ತೆ ನಾವು ಸ್ವೈಪ್ ಅಪ್ ಮಾಡಿದ್ರೆ ಸೊ 5 ರೂಪೀಸ್ ಇಲ್ಲಿ ಕಾಣಿಸುತ್ತೆ. ಸೊ 5 ರೂಪೀಸ್ ನಾವು ಸೆಂಡ್ ಮಾಡೋಣ. ಸೆಂಡ್ ಡಿಜಿಟಲ್ ರುಪಿ. ನೆಕ್ಸ್ಟು ಇಲ್ಲಿ ಪಿನ್ ನಂಬರ್ ಕೇಳುತ್ತೆ. ಸೊ ಒಂದ್ಸತಿ ನೀವು ಪಿನ್ ನಂಬರ್ ಎಂಟ್ರಿ ಮಾಡಿದ್ಮೇಲೆ ಸಬ್ಮಿಟ್ ಅಂತ ಕೊಡೋಣ. ಈಗ ನೋಡ್ತಾ ಇರ್ಬೋದು ನಾವು ಮೊಬೈಲ್ ನಂಬರ್ ಯೂಸ್ ಮಾಡಿಕೊಂಡು ಒಂದು ವ್ಯಾಲೆಟಿಂದ ಇನ್ನೊಂದು ವ್ಯಾಲೆಟ್ಗೆ ಅಮೌಂಟ್ನ ಶೇರ್ ಮಾಡಿದ್ದೀವಿ. ರಿಸೀವ್ ಮಾಡ್ಕೊಂಡಿರೋರಿಗೆ ಈ ಥರ ಮೆಸೇಜ್ ಕಾಣಿಸುತ್ತೆ. ಸೊ ನಾವಿವಾಗ ಈ ವ್ಯಾಲೆಟಲ್ಲಿ ದುಡ್ಡಿಡೋದು ಬೇಡ, ಮತ್ತೆ ನಾವು ಬ್ಯಾಂಕ್ ಅಕೌಂಟ್ಗೆ ಹಾಕ್ಕೊಳ್ಳೋಣ ಅಂದಾಗ ಇಲ್ಲಿ ರಿಡೀಮ್ ಆಪ್ಷನ್ ಅಂತ ಇದೆ. ಇಲ್ಲಿ ರಿಡೀಮ್ ಆಪ್ಷನ್ನ ಕ್ಲಿಕ್ ಮಾಡಿದ್ರೆ ಸೊ ಇಲ್ಲಿ ನಾವು ಆಲ್ರೆಡಿ 50 ರೂಪಾಯಿನ ವ್ಯಾಲೆಟ್ಗೆ ಹಾಕ್ಕೊಂಡಿದ್ದೀವಿ, ಮತ್ತೆ ಬ್ಯಾಂಕ್ ಅಕೌಂಟ್ ಕಳಿಸ್ಬೇಕು ಅಂದರೆ ಸ್ವೈಪ್ ಅಪ್ ಮಾಡಿ ರಿಡೀಮ್ ಡಿಜಿಟಲ್ ರುಪಿ ಅಂತ ಕೊಟ್ಟರೆ ಸೊ ರಿಜಿಸ್ಟರ್ ಬ್ಯಾಂಕ್ ಅಕೌಂಟ್ ತೋರಿಸುತ್ತೆ. ಸೊ ಅದನ್ನು ಕ್ಲಿಕ್ ಮಾಡಿ ಮತ್ತೆ ಕನ್ಫರ್ಮ್ ಮಾಡಿ. ಇವಾಗ ಸಮ್ಮರಿ ತೋರಿಸ್ತಾ ಇದೆ ರಿಡೀಮ್ ಡಿಜಿಟಲ್ ರುಪಿ ಅಂತ ಮತ್ತೆ ಪ್ರೆಸ್ ಮಾಡೋಣ. ಮತ್ತೆ ನಾವು ಇಲ್ಲೊಂದ್ಸತಿ ಪಿನ್ ಎಂಟ್ರಿ ಮಾಡಬೇಕು. ನೆಕ್ಸ್ಟ್ ಸಬ್ಮಿಟ್ ಅನ್ನ ಕೊಡೋಣ. ನಿಮ್ಮ ವ್ಯಾಲೆಟ್ ಇಂದ ಬ್ಯಾಂಕ್ ಅಕೌಂಟ್ಗೆ ಅಮೌಂಟ್ ರಿಡೀಮ್ ಆಗಿದೆ. ಐ ಹೋಪ್ ನಾನು ಇಲ್ಲಿವರೆಗೂ ಕೊಟ್ಟಿರುವಂಥ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನೆಲ್ನ ಸಪೋರ್ಟ್ ಮಾಡಿ. ಇದು ಇವತ್ತಿನ ಸಮಾಚಾರ. ಇನ್ನು ಮುಂದೆ ಇಂಟ್ರೆಸ್ಟಿಂಗ್ ಹಣದ ವಿಚಾರವನ್ನು ನಿಮ್ಮ ಮುಂದೆ ತರ್ತಾ ಇರ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್.